ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಲ್ನಾಡ್ ಸ್ಪೆಷಲ್ಲು ಅಕ್ಕಿ ತರಿ ಕಡುಬು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ನಾನು ಅಕ್ಕಿ ತರಿ ಸಿಗುತ್ತಲ್ಲ ವಿಜಯ್ ಅವ್ರದ್ದು, ಅದನ್ನು ತೊಗೊಂಡು 1 ಕಪ್ ಅಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಕೂಡ ಅಕ್ಕಿ ತರಿ ಮಾಡ್ಕೊಂಡು ಮಾಡ್ತಾರೆ. ಮಲ್ನಾಡ್ ಸ್ಪೆಷಲ್ ಅಕ್ಕಿ ತರಿ ಕಡುಬುದು ಯಾವುದನ್ನ ವೀಡಿಯೋಗಳು ನೋಡೋ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ ಮನೇಲಿ ಕೂಡ ನೀವು ಮಾಡ್ಕೊಳ್ಬಹುದು. ನಾನು ಅರ್ಜೆಂಟಾಗಿ 1 ಕಪ್ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಆಗಿ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರೆ ಹಾಕ್ಕೊಳ್ಳಿ. ಶುಂಠಿ ಬೇಕಾದ್ರೂ ಕೂಡ ಹಾಕ್ಕೊಳ್ಬಹುದು. ಫ್ರೈ ಮಾಡಿದ ನಂತರ ಬಿಸಿ ನೀರು ಕಾಯಿಸಿರೋಂಥ ಬಿಸಿನೀರನ್ನ 1 ಕಪ್ ರವೆಗೆ 2 ಕಾಲಿಂದ 2.5 ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ಬಹುದು. ನೀವು ಹಾಕ್ಕೊಂಡು ನೀರು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಳಿ. ಕುದಿಬೇಕಾದಾಗ ರವೆ ಹುರಿದಿರ್ತೀವಲ್ಲ, ಆ ರವೆನ ಹಾಕ್ಕೊಳ್ಳೋಣ. ರವೆ ಹಂಗೆ ಡ್ರೈ ರೋಸ್ಟ್ ಮಾಡಿರೋಂಥದ್ದು. ಸ್ವಲ್ಪನೇ ಬಿಸಿ ಮಾಡಿಕೊಂಡು ಸಾಕು, ತುಂಬ ಏನು ಕೆಂಪಾಗಿ ಹುರಿಯೋದು ಬೇಡ. ಬಿಸಿ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋಷ್ಟು ಮಿಕ್ಸ್ ಮಾಡ್ಕೊಂಡು ನಂತರ ಲೋ ಫ್ಲೇಮ್ ಮಾಡಿಕೊಂಡು ಅದನ್ನು ಮುಚ್ಚಿಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಒಂದು 3 ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ದೀನಿ. ಇನ್ನು ಸ್ವಲ್ಪ ನೀರಿನಂಶ ಇದೆ. ಇನ್ನೊಂದು 2 ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ನೀರನ್ನೆಲ್ಲ ಚೆನ್ನಾಗಿದ್ದಾವೆ ಅಬ್ಸರ್ವ್ ಮಾಡಿಕೊಂಡು ಈ ಹದದಲ್ಲಿ ಇರುತ್ತೆ. ಇದನ್ನೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಹುರ್ಗಡ್ಲೆ, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಇವು ಮೂರನ್ನ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಆಲೂಗೆಡ್ಡೆ ಸಾಗು ಕೂಡ ಮಾಡ್ಕೊಂಡಿದ್ದೀನಿ, ಬಾಂಬೆ ಸಾಗುನ. ನೀವು ಬೇಕಾದ್ರೆ ಬೇರೆ ನಾನ್ ವೆಜ್ ತಿನ್ನೋದಾದರೆ ಚಿಕನ್ ಸಾಂಬಾರಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಂಬಾರು ಲಿಕ್ವಿಡ್ ಥರದಲ್ಲಿ ಇರಬೇಕು, ತುಂಬ ತೆಳುವಾಗಿರಬೇಕು, ಆವಾಗ ತಿನ್ನೋದಕ್ಕೆ ಕಡುಬು ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅದಕ್ಕೆ ತಕ್ಕಷ್ಟು ರುಬ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ ಹಿಂಗನ್ನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ನೀರನ್ನ ಒಂದು ಕಡೆ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಇಡ್ಲಿ ಪಾತ್ರೆಯಲ್ಲಿ ಹಬೆನಲ್ಲಿ ಬೇಯಿಸೋದ್ರಿಂದ ನೀರು ಕಾಯ್ತಾ ಇದೆ. ಅಷ್ಟರಲ್ಲಿ ನಾವು ಈ ರೀತಿ ಕಡುಬುಗಳನ್ನ ಮಾಡಿ ಇಡ್ಲಿ ಪ್ಲೇಟ್ನಲ್ಲಿ ಇಟ್ಕೋಬೇಕಾಗತ್ತೆ. ತುಂಬ ಬಿಸಿ ಇದ್ದಾಗಲೇ ಮಾಡಬೇಕಿದು, ತುಂಬ ಹಾರಾದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಬಿಸಿ ಇದ್ದಾಗಲೂ ಒಂದು ಹದವಾಗಿ ಕಟ್ಟೋದಕ್ಕಾಗಲ್ಲ ಅಂತೇಳಿ ಒಂದು ಸೌಟಿಂದ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ನಾವು ಉಂಡೆ ಕಟ್ಟಿದ್ರೆ ನಮಗೆ ಸಮಯನೂ ಜಾಸ್ತಿ ಬೇಕಾಗಲ್ಲ, ಕೈ ಕೂಡ ಬೇಗ ಬಿಸಿ ಆಗೋದಿಲ್ಲ, ಉಂಡೆ ಕೂಡ ಒಂದೇ ಸಮವಾಗಿ ಬರ್ತವೆ. ಇವನ್ನ ಕುದಿಯೋಂಥ ನೀರಲ್ಲಿ ಇಡ್ಲಿ ಪಾತ್ರೆನಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದೇ ಸಲ ಬೇಯಿಸ್ಕೊಳ್ಳೋದು. ಇದನ್ನೇನು ಉಲ್ಟಾ ಸಿದ್ಧ ಮಾಡಿ ಬೇಯಿಸ್ಕೋ ಅವಶ್ಯಕತೆ ಇಲ್ಲ. ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಿರುತ್ತೆ. ಇಲ್ಲೇನು ಅವಾಗಲೇ ಒಂದು ಸಲ ನಾವು ಬೇಯಿಸಿರ್ತೀವಲ್ಲ, ಏನು ಅಂಟೋಂಥದ್ದೆಲ್ಲ ಏನೂ ಇರೋದಿಲ್ಲ. 8ರಿಂದ 10 ನಿಮಿಷ ಸಾಕು. ಇದನ್ನು ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ನೋಡಿ, ಕಡುಬು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ. ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿತ್ತು. ನಾನು ಚಟ್ನಿ ಮತ್ತು ಸಾಗು 2 ಜೊತೆನೂ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. 3ರಿಂದ 4 ಜನಕ್ಕಾಗಷ್ಟು ಕಡುಬನ್ನ ಒಂದೇ 1 ಕಪ್ಪು ಇಡ್ಲಿ ರವೆನಲ್ಲಿ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ. ಅಭಿಪ್ರಾಯ ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್.